ಆನೇಕಲ್ ತಾಲೂಕಿನ ಶೆಟ್ಟಹಳ್ಳಿ ಗ್ರಾಮದಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದ ಸರ್ಕಾರಿ ಶಾಲೆಗೆ ಹೈಟೆಕ್ ಸ್ಪರ್ಶ ನೀಡುವ ಮೂಲಕ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ತಮ್ಮ ಹುಟ್ಟೂರಿಗೆ ಕೊಡುಗೆ ನೀಡಿದ್ದಾರೆ. ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು 1958-59ನೇ ಸಾಲಿನಲ್ಲಿ ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶೆಟ್ಟಹಳ್ಳಿ ಗ್ರಾಮದಲ್ಲಿ ವ್ಯಾಸಂಗ ಮಾಡಿದ್ದರು. ತಾವು ವ್ಯಾಸಂಗ ಮಾಡಿದ ಶಾಲೆ ಶಿಥಿಲಗೊಂಡಿತ್ತು. ಕೆಲ ವರ್ಷಗಳ ಹಿಂದೆ ಶಾಲೆ ಮುಚ್ಚಿ ಹೋಗಿತ್ತು. ಗ್ರಾಮಸ್ಥರು ಬೇರೆ ಗ್ರಾಮಗಳ ಶಾಲೆಗಳಿಗೆ ವಿದ್ಯಾರ್ಥಿಗಳನ್ನು ಕಳಿಸುತ್ತಿದ್ದರು. ಗ್ರಾಮದಲ್ಲಿ ಮತದಾನಕ್ಕೆ ಸಹ ಒಂದು ಕೇಂದ್ರವಿರಲಿಲ್ಲ. ಹಾಗಾಗಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ಪುನರ್ಜೀವ ನೀಡುವ ಚಿಂತನೆ ನಡೆಸಿ ಇದಕ್ಕಾಗಿ ತಮ್ಮ ಸ್ನೇಹಿತರ ಜೊತೆಗೂಡಿ ಅಂದಾಜು 1 ಕೋಟಿ ವೆಚ್ಚದಲ್ಲಿ ಶೆಟ್ಟಹಳ್ಳಿಯಲ್ಲಿ ಸುಸಜ್ಜಿತವಾದ ಕಟ್ಟಡ ನಿರ್ಮಿಸಿದ್ದು, ಮೇ 30ರಂದು ಶಾಲೆಯ ಕಟ್ಟಡ ಉದ್ಘಾಟನೆಗೊಳ್ಳಲಿದೆ. ಇನ್ನು ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಸುಸಜ್ಜಿತ ಕೊಠಡಿಗಳು, ಸ್ಮಾರ್ಟ್ ಕ್ಲಾಸ್ಗಳು, ಪ್ಲೇ ಏರಿಯಾ, ಕಂಪ್ಯೂಟರ್ ಕೊಠಡಿ, ಶೌಚಾಲಯ, ಅಡುಗೆ ಕೋಣೆ, ಪ್ರಾರ್ಥನಾ ಸಭಾಂಗಣ, ಪೀಠೋಪಕರಣಗಳು ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಶಿಕ್ಷಣ ಇಲಾಖೆಯು ಶಿಕ್ಷಕರನ್ನು ನೇಮಿಸಿದೆ. ಅಗತ್ಯವಿದ್ದಲ್ಲಿ ಶಿಕ್ಷಕರ ಸೌಲಭ್ಯವನ್ನು ವೈಯಕ್ತಿಕವಾಗಿ ನೀಡಲಾಗುವುದು. ನೂತನ ಕಟ್ಟಡ ಉದ್ಘಾಟನೆ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತೆ ವೀಕ್ಷಿಸಲು ಗ್ರಾಮಕ್ಕೆ ಆಗಮಿಸಿದ ಸಚಿವ ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಹಪಾಠಿಗಳೊಂದಿಗೆ ಶಾಲಾ ದಿನಗಳನ್ನು ಮೆಲುಕು ಹಾಕಿದರು. ಶಾಲೆಯ ಕೊಠಡಿಯಲ್ಲಿ ವಿದ್ಯಾರ್ಥಿಗಳಂತೆ ಕುಳಿತು ಸಂಭ್ರಮಿಸಿದರು. ನಮ್ಮ ರಾಮರೆಡ್ಡಿಯವರು, ನಮ್ಮ ಪ್ರಭಾಕರ್ ಮಾಜಿ ಚೇರ್ಮನ್ರು, ಹಾಗೆ ಬಸವರಾಜ್ ಇಲ್ಲೇ ಇದೇ ಶಾಲೆಯಲ್ಲೇ ನನ್ನ ಜೊತೆ 1ನೇ ಕ್ಲಾಸು ಓದಿದವರು. ಮತ್ತು ಈಗಿನ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತೆಲ್ಲ ಗ್ರಾಮದ ಎಲ್ಲ ಹಿರಿಯರಿದ್ದಾರೆ. ನಾವೆಲ್ಲ ಓದಿದ್ದು ಇದೇ ಶಾಲೆಯಲ್ಲೇ. ಆವಾಗ ಒಂದೇ ಕೊರಡಿ ಇತ್ತು ಅನ್ಸುತ್ತೆ, ಒಂದು ಕೊರಡಿ ಆಮೇಲೆ ಒಂದು ಕೊರಡಿ ಆಯಿತು ಅನ್ಸುತ್ತೆ. ಹಾಗೆಲ್ಲ ಒಂದು ಮಿಡ್ಲ್ ಸ್ಕೂಲ್ ಅಂದರೆ ಒಬ್ಬರೇ ಟೀಚರು ಎಲ್ಲ ಒಂದೇ ಕ್ಲಾಸಲ್ಲಿ ಇರಬೇಕಾಗಿತ್ತು ಎಲ್ಲರೂ. ಆಮೇಲೆ ಅದು ಬದಲಾವಣೆ ತಂದಿದ್ದು ರಾಹುಲ್ ಗಾಂಧಿಯವರು. ಬ್ಲ್ಯಾಕ್ ಬೋರ್ಡ್ ಸಿಸ್ಟಮ್ ಅಂತೇಳಿ ದೇಶದ ಎಲ್ಲ ಭಾಗದಲ್ಲೂ ಕೂಡ ಪ್ರತಿ ಸೆಕ್ಷನ್ಗೆ ಒಂದು ಕೊಠಡಿ ಇರಬೇಕು, ಪ್ರತಿ ಸೆಕ್ಷನ್ಗೂ ಕೂಡ ಒಬ್ಬ ಟೀಚರ್ ಇರಬೇಕು ಅಂತ ಆಗ ಬದಲಾವಣೆಯನ್ನು ರಾಜೀವ್ ಗಾಂಧಿಯವರು ತಂದರು. ಆಮೇಲೆ ಇವರು ವಾಜಪೇಯಿ ಅವರಿದ್ದಾಗಲೂ ಕೂಡ ಸರ್ವ ಶಿಕ್ಷಣ ಅಭಿಯಾನ ಅಂತ ಅವರು ಕೂಡ ಸಾಕಷ್ಟು ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡೋರು. ಮತ್ತು ಈ ಶಾಲೆ ಅವಾಗ ನಮ್ಮೂರಲ್ಲಿರ್ತಕ್ಕಂಥವರು ಎಲ್ಲನೂ ಇಲ್ಲೇ ಓದ್ತಾಯಿದ್ರು. ಆಮೇಲೆ ಹೀಗೆ ಕಾರಣಾಂತರಗಳಿಂದ ಎಲ್ಲರೂ ಇಂಗ್ಲೀಷ್ ಮಾಧ್ಯಮದ ಕಡೆ ಒಲವು ಜನಕ್ಕೆ. ಸಹಜವಾಗಿ ಎಲ್ಲ ಸುತ್ತಮುತ್ತಲಿರ್ತಕ್ಕಂಥ ಹಚ್ಚಬೇಲೆ, ಮಾಯಸಂದ್ರ, ಈ ಕಡೆ ಮರಸೂರು ಈ ಭಾಗಕ್ಕೆ ಮಕ್ಕಳನ್ನು ಅಲ್ಲೆಲ್ಲ ಇಂಗ್ಲೀಷ್ ಮೀಡಿಯಂ ಕಾನ್ವೆಂಟ್ಗಳಲ್ಲಿ ಓದೋಕ್ಕೆ ಕಳಿಸಿದ್ರು. ಆಮೇಲೆ ಇಲ್ಲೂ ಕೂಡ ಒಬ್ಬ ಟೀಚರು ಇದ್ದರು. ಅವರು ಮಕ್ಕಳು ಇಲ್ಲೂ ಇರ್ತಾಯಿದ್ರು. ಅವ್ರು ಮಧ್ಯಾಹ್ನ 12 ಗಂಟೆಗೆ 1 ಗಂಟೆಗೆ ಬರೋರು ಅಲ್ವಾ. ಬೆಳಿಗ್ಗೆ ಶಾಲೆ ಪ್ರಾರಂಭ ಆಗಬೇಕು, ಅವ್ರು 12 ಗಂಟೆಗೆ 1 ಗಂಟೆಗೆ ಬರ್ತಾಯಿದ್ರು. ಸಹಜವಾಗಿ ಏನಾಯಿತು, ಮಕ್ಕಳನ್ನು ಈ ಶಾಲೆಗೆ ಸೇರಿಸೋದು ಬಿಟ್ಟು ಶಾಲೆ ಕೂಡ ಮುಚ್ಚೋಯಿತು. ಆಮೇಲೆ ಹಳೇ ಬಿಲ್ಡಿಂಗ್ ಇದು, ಯಾವಾಗ 60ಕ್ಕಿಂತಲೂ ಮುಂಚೆ ಕಟ್ಟಿದ್ದು ಅದೇನಪ್ಪ, 58ರಲ್ಲಿ ನಾವು ಇಲ್ಲಿ ಓದಿದ್ದು. 58ರಿಂದ 60. ಅದಕ್ಕೆ ಮುಂಚೆ ಯಾವಾಗಲೋ ಇತ್ತು, ಭಾಳ ಹಳೆ ಕನ್ನಡ ಆಗಿತ್ತು. ಅದೆಲ್ಲ ಶಿಥಿಲ ಆಗಿ ಎಲ್ಲ ಈಗ ಬಿದ್ದೋಯಿತು. ಆಮೇಲೆ ಒಂದು 2 ವರ್ಷಕ್ಕೆ ಮುಂಚೆ ಇದನ್ನು ಹಳೆ ಕನ್ನಡನ ಹೊಡೆದಾಕೋದಕ್ಕೆ ಅನುಮತಿ ತಗೊಂಡು ಈಗ ಇದನ್ನು ಕಟ್ಟಿ ಆಗಿದೆ. ನೀವೇ ನೋಡಿದ್ರಲ್ಲ ಮೇಲ್ಗಡೆ ಒಂದು ಫಸ್ಟ್ ಫ್ಲೋರಲ್ಲಿ 4 ಕೊರಡಿ ಇದೆ, ಸೆಕೆಂಡ್ ಫ್ಲೋರಲ್ಲಿ 2 ಕೊರಡಿ ಇದೆ. ಆಮೇಲೆ ಲಾಸ್ಟಲ್ಲಿ ಇಲ್ಲಿ ಆಡೋಕ್ಕೆ ಜಾಗ ಇಲ್ಲ ಮಕ್ಕಳಿಗೆ, ಅದರಿಂದ ಅಲ್ಲಿ ಪ್ಲೇ ಹೋಮ್ ಅಂತ ಅಲ್ಲಿ ಮಾಡಿದ್ದೀವಿ. ಈ ಬಿಲ್ಡಿಂಗ್ ಎಷ್ಟಿದೆಯೋ, ಸೈಟ್ ಎಷ್ಟಿದೆಯೋ ಅಷ್ಟು ಕೂಡ ಮೇಲ್ಗಡೆ ಪ್ಲೇ ಹೋಮ್ ಇರುತ್ತೆ. ಅದಕ್ಕೂ ಕೂಡ ಮೇಲ್ಗಡೆ ಇದಾಕಿ, ಶೀಟ್ ಹಾಕಿ, ಸುತ್ತಲೂ ಗ್ರಿಲ್ ಹಾಕಿ ಮಕ್ಕಳ ಸೇಫ್ಟಿಗೆ ಅಲ್ಲಿ ಮಕ್ಕಳು ಮೇಲೆ ಆಡ್ಕೊಬೋದು. ಆಮೇಲೆ ಬಿಸಿ ಊಟ ಊಟ ತಿನ್ನೋದಕ್ಕೆ ಜಾಗ ಬೇಕಲ್ಲ, ಅದಕ್ಕೆ ಇದನ್ನು ಒಂದೇ ಒಂದು ಕೊರಡಿ ಬಿಟ್ಟು ಉಳಿದಿದ್ದನ್ನೆಲ್ಲ ಬಿಸಿ ಊಟಕ್ಕೆ ಇಲ್ಲಿ ಸೇರ್ತೀವಿ. ಮತ್ತು ಪ್ರೇಯರು ಇಲ್ಲೇ ಮಾಡ್ಕೋಬೋದು.
ಈಗ LKG UKG ಪ್ರಾರಂಭ ಮಾಡ್ತೀವಿ ಅಂತೇಳಿ ಯಾವ ಸಂಸ್ಥೆ ನಮ್ಮ ಕೀ ಎಜುಕೇಷನ್ ಫೌಂಡೇಶನ್ ಅಂತ ಅವರು ಬಂದಿದ್ದಾರೆ. LKG UKG ಮಕ್ಕಳಿಗೆ ಅವರು ಉಚಿತವಾಗಿ ಅಲ್ವಾ, ಫ್ರೀನಾ? ಹೌದು ಸರ್, ನಾವು ಟೀಚರ್ ಹೆಲ್ಪರ್ ಆ್ಯಂಡ್ ಮೆಟೀರಿಯಲ್. ಟೀಚರು ಅವರೇ ಕೊಡ್ತಾರೆ, ಮೆಟೀರಿಯಲ್ಸು ಅವರೇ ಕೊಡ್ತಾರೆ. ಈಗಾಗಲೇ ಆನೇಕಲ್ಲಲ್ಲಿ ಒಂದು 20 ಸ್ಥಳಗಳಲ್ಲಿ ಮಾಡ್ತಾಯಿದ್ದಾರೆ. 20 ಸ್ಥಳದಲ್ಲಿ ಮಾಡ್ತಾಯಿದ್ದಾರೆ. LKG UKGಗೆ ಬರ್ತಕ್ಕಂಥ ಮಕ್ಕಳನ್ನು ಈಗ ತಕ್ಷಣಕ್ಕೆ ಸೇರಿಸ್ಕೊಳ್ತಾರೆ. ಟೀಚರು ಹಾಕ್ಬಿಟ್ಟಿದ್ದಾರೆ. ಎಜುಕೇಷನ್ ಡಿಪಾರ್ಟ್ಮೆಂಟವರು ನಾನು ಈ ಥರ ಈ ವರ್ಷದಿಂದ ಪ್ರಾರಂಭ ಆಗಬೇಕು ಅಂದಾಗ ಟೀಚರು ಹಾಕಿದ್ದಾರೆ. ಮತ್ತು ಯಾರು 1ನೇ ಕ್ಲಾಸು 2ನೇ ಕ್ಲಾಸಿಗೆ ಯಾರು ಸೇರಿಕೊಳ್ತಾರೋ ಸೇರ್ಕೋಬೋದು. ಆಮೇಲೆ ಇಂಗ್ಲೀಷ್ ಮಾಧ್ಯಮನೂ ನಮ್ಮ ಕಡೆ ಎಲ್ಲ 10th ಜಾಸ್ತಿ ಇರೋ ಕಡೆ ಕನ್ನಡ ಇಂಗ್ಲೀಷ್ ಎರಡೂ ಇದೆ. ನೋಡಿ ಈಗ ಪ್ರಾರಂಭ ಮಾಡಿದ್ದೀವಲ್ಲ, ಏನಮ್ಮ ಈಗ 1ರಿಂದ 5ರವರೆಗೂ ಇಲ್ಲಿ ಅವಕಾಶ ಇದೆ. ರೂಮ್ಸು ಇದೆ. 1ರಿಂದ 5ರವರೆಗೂ HMಗೂ ಸೇರಿ ಮಕ್ಕಳು ಓದೋದಕ್ಕೂ ರೂಮ್ಸು ಇದೆ. ಮತ್ತು ಮೇಲೆ ಆಟ ಆಡೋಕ್ಕೆ ಜಾಗನೂ ಇದೆ. ಕೆಳಗಡೆ ಪ್ರೇಯರ್ ಮಾಡೋಕ್ಕೂ ಜಾಗ ಇದೆ. ಬಿಸಿ ಊಟ ಅದಕ್ಕೂ ಕೂಡ ಇಲ್ಲಿ ಸ್ಥಳಾವಕಾಶ ಇದೆ. ಮತ್ತು ವೆಚ್ಚ ಎಷ್ಟಾಯ್ತು ಸರ್ ಕಟ್ಟಡಕ್ಕೆ? ಅದಿನ್ನೂ ಲೆಕ್ಕ ಹಾಕಿಲ್ಲ. ಬಟ್ ಅದು ನಮ್ಮ ಸ್ವಂತ ಅನುದಾನ, ನಮ್ಮ ಸ್ವಲ್ಪ ಸ್ವಂತ ಅನುದಾನ ನಾನು ಕೊಟ್ಟಿದ್ದೀನಿ. ಆಮೇಲೆ ನಮ್ಮ ಸ್ನೇಹಿತರು MLCಗಳಿದ್ದಾರೆ, ಅವರು ನೀವು ಓದಿದ್ದು ಎಷ್ಟನೇ ಕ್ಲಾಸು ಸರ್? ನಾನು ಎರಡನೇ ಇಲ್ಲ 1, 2 ಇಲ್ಲಪ್ಪ, ನೀನು ಓದಿದ್ದೆ ಅಷ್ಟೇ. 1, 2 ಇಲ್ಲಿ ಓದಿದ್ದು. ಆಮೇಲೆ ಇವರು 3ಕ್ಕೆ ಮರ್ಸೂರಿಗೆ ಹೋದರು ಅಲ್ವೇನಪ್ಪ? 3ಕ್ಕೋ 4ಕ್ಕೋ ಅಲ್ಲಿ ಓದ್. ನಾನು ಓದಿದ್ದು 2ನೇ ಕ್ಲಾಸು. ನಮ್ಮ ತಂದೆ ಓದಿದ್ದು, ಇವ್ರು ಓದಿದ್ದು, ಇವ್ರ ತಂದೆ ಓದಿದ್ದು, ಇವ್ರ ತಂದೆ ಓದಿದ್ದು, ಎಲ್ಲರ ತಂದೆ ಓದಿದ್ದು ಹೀಗೆ ನಾವೆಲ್ಲ ಓದಿದ್ದಿಲ್ಲ. ಎಲ್ಲರೂ. ಆದ ನಂತರ ತಾವು ಎಲ್ಲಿ ಕಂಟಿನ್ಯೂ ಮಾಡ್ತಾರೆ? ನಮ್ಮ NTM ಸ್ಕೂಲು, ಹೊಂಬೇಗೌಡ ನಗರ NTM ಸ್ಕೂಲಲ್ಲಿ 3, 4 ಅಲ್ಲೂ ಕೂಡ ಹೈಸ್ಕೂಲು ಮತ್ತು ಪ್ರಾಥಮಿಕ ಶಾಲೆ ಮೊದಲಿತ್ತು. ಇನ್ನೂ ಅಡಿಷನಲ್ ಆಗಿ ಅಲ್ಲೂ ಕೂಡ ಕಟ್ಸಿದ್ದೀನಿ. ಈಗ ನಮ್ಮ ಕ್ಷೇತ್ರಕ್ಕೆ ಬರೋಲ್ಲ, ಅದು ಆ ಚಿಕ್ಕಪೇಟೆಗೆ ಹೋಗ್ಬಿಡು. ರಾಜಕಾರಣ ತಮಗೆ ಹೆಂಗೆ ಒಲದು ಬಂತು? ರಾಜಕಾರಣ ಗೊತ್ತಿಲ್ಲದಂಗೆ ರಾಜಕಾರಣಕ್ಕೆ ಸೇರ್ಕೊಂಡಿದ್ವಿ. ಕಾಲೇಜಲ್ಲಿದ್ವಲ್ಲ, ಕಾಲೇಜಲ್ಲಿದ್ದಾಗ ಎಲೆಕ್ಷನ್ ನಿಂತ್ಕೊಂಡೆ ಸೆಕ್ರೆಟರಿ ಪೋಸ್ಟ್ಗೆ, 2nd ಡಿಗ್ರಿಯಲ್ಲಿದ್ದಾಗ. ಆಗ ಸ್ಟೂಡೆಂಟ್ ವಿಂಗ್ ಇತ್ತು ನಮ್ಮದು, NSY ಅಂತ, ನ್ಯಾಷನಲ್ ಸ್ಟೂಡೆಂಟ್ಸ್ ವಿಂಗ್ ಆಫ್ ಇಂಡಿಯಾ ಅಂತ, ಕಾಂಗ್ರೆಸ್ ಪಕ್ಷದ್ದು ಸ್ಟೂಡೆಂಟ್ ವಿಂಗು. ಅಲ್ಲಿ ಸ್ಟೂಡೆಂಟ್ ವಿಂಗ್ ಜೊತೆ ಲಿಂಕ್ ಆಯಿತು. ಅದೇ ವರ್ಷ ಟ್ರಿವ್ಯಾಂಡ್ರಮ್ಗೆ ಕನ್ವೆನ್ಷನ್ ಆಯಿತು, NSY ಕನ್ವೆನ್ಷನ್ನು. ಅಲ್ಲಿಗೆ ಹೋದ್ವಲ್ಲ. ಆಮೇಲೆ ಹಾಗೇ ಕಾಂಗ್ರೆಸ್ ಅಂದರೆ ನಮ್ಮ ತಂದೆನೂ ಕಾಂಗ್ರೆಸ್ಸೇ, ಎಲ್ಲರೂ ಕಾಂಗ್ರೆಸ್ಸೇ ಅಲ್ವಾ. ಟ್ರೆಡಿಷ್ನಲಿ ಕಾಂಗ್ರೆಸ್ಸು ನಾವೆಲ್ಲ. ಹಾಗೇ NSY, ಯೂತ್ ಕಾಂಗ್ರೆಸ್ಸು, ಮೇನ್ ಕಾಂಗ್ರೆಸ್ಸು, ಆಮೇಲೆ ಕಾರ್ಪೊರೇಟ್ಸು, ಆಮೇಲೆ MLA, ಆಮೇಲೆ ಮಿನಿಸ್ಟ್ರು. ಸ್ಟೂಡೆಂಟ್ ವಿಂಗ್ ಆದ ನಂತರ ಫಸ್ಟ್ ಯೂತ್ ಕಾಂಗ್ರೆಸ್ಸು. ಆನಂತರ ಕಾರ್ಪೊರೇಟ್ ಅಲ್ಲಿ ಕಾರ್ಪೊರೇಷನ್ 83ರಲ್ಲಿ 83ರಲ್ಲಿ ತಾವು 83ರಿಂದ 88, 85ರಲ್ಲಿ ಅಸೆಂಬ್ಲಿಗೆ ನಿಂತೆ. ಆವಾಗ ಸೋತೆ. ಆವಾಗ 85ರಲ್ಲಿ, 89ರಲ್ಲಿ ನಿಂತೆ. ಅಲ್ಲಿಂದ ಸತತವಾಗಿ 8 ಸಲ ಗೆದ್ದು. ಸರ್, ಶಾಲೆ ಹೈಟೆಕ್ ಆಗಿ ನಿರ್ಮಾಣ ಮಾಡಿದ್ರಿ, ನೀವೇ ಓದಿದ ಶಾಲೆ. ಇಲ್ಲಿ ಶಿಕ್ಷಕರು ಈಗ ಸಫಿಷಿಯೆಂಟ್ ಆಗಿ ಸಿಗ್ತಾರ ಹೆಂಗೆ ಸರ್? ಶಿಕ್ಷಕರು ಹಾಕಿದ್ದಾರೆ ಆಗಲೇ. ಈಗ ಎಷ್ಟು ಜನ ಹಾಕಿದಾರಮ್ಮ? ಈಗ ಒಬ್ಬರು ಕೊಟ್ಟಿದ್ದಾರೆ. ಎಲ್ಲ ಕಡೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ಟೀಚರ್ಸ್, ಗೆಸ್ಟ್ ಟೀಚರ್ ಕೊಡ್ತೀವಿ. ನೆಸಿಟಿ ಇದ್ದರೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಕಂಪ್ಯೂಟರು, ಬೇರೆ ಟೀಚರ್ಸು ಎಲ್ಲ ಸೇರಿ 19 ಜನಕ್ಕೆ ಗೆಸ್ಟ್ ಟೀಚರ್ ಕೊಟ್ಟಿದ್ದೀವಿ. ನಮ್ಮ ಕ್ಷೇತ್ರ 23ರಲ್ಲಿ 22 ಶಾಲೆಗಳನ್ನು ಇದೇ ರೀತಿ ಹೊಸದಾಗಿ ಕಟ್ಟಿದ್ದೀವಿ ಅಥವಾ ರಿನ್ಯುವೇಷನ್ ಮಾಡಿದ್ದೀವಿ. ಬಹುತೇಕ ರಿನ್ಯುವೇಷನ್ ಮಾಡಿದ್ದೀವಿ, ಹೊಸದಾಗೂ ಕಟ್ಟಿದ್ದೀವಿ. ಈ ಶಾಲೆ ಹೇಗಿದೆಯೋ ಅದೇ ರೀತಿ ಇಲ್ಲೆಲ್ಲ, ಅಲ್ಲೆಲ್ಲ ನಮ್ಮಲ್ಲೆಲ್ಲ 1ನೇ ಕ್ಲಾಸಿಂದನೇ ಕಂಪ್ಯೂಟರ್. ಹಾಂ, ಭಾಳ ವರ್ಷಗಳ ನಂತರ ಕ್ಲಾಸಲ್ಲಿ ಕೂತಿದ್ವಿ. ಹೇಗಂತ ಭಾಳ ವರ್ಷಗಳ ನಂತರ ಕ್ಲಾಸಲ್ಲಿ ವಿದ್ಯಾರ್ಥಿಯಾಗಿ ಕೂತಿದ್ವಿ. ಏನು ಅನ್ಸುತ್ತೆ? ವಿದ್ಯಾರ್ಥಿ ಥರ ತಾವು ಸ್ನೇಹಿತರು ಕುಳಿತುಕೊಂಡಿದ್ದಾರೆ ಸರ್, ಸುಮಾರು ಒಂದು 50-60 ವರ್ಷಗಳ. ಏನು ಅದೇ ಹಳೆಯ ನೆನಪು ಎಲ್ಲ, ಇಲ್ಲೇ ಓದಿದ್ದಲ್ಲ ಅದೆಲ್ಲ. ಆಗ ನೀವು ತಲೆ ಮಾಡ್ತಿದ್ರು ಸರ್? ಜ್ಞಾಪಕನೇ ಇಲ್ಲ. 2ನೇ ಕ್ಲಾಸು
ನಮ್ಗೆ ಇಲ್ಲಿ ಏನೇನಾಯಿತು ಘಟನೆಗಳೇನು ಜ್ಞಾಪಕ ಇದೆ, ಒಂದು 2-3 ಜ್ಞಾಪಕ ಇರಬೇಕಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನು ಜ್ಞಾಪಕ. ನೋಡೋಣ ಅದನ್ನ ಯಾವ್ದು ಅಂತ ನೆನೆಸ್ಕೊಂಡು ಹೇಳ್ಬೋದು ಸರ್. ಒಂದೆರಡು ಯಾವ್ದು ಘಟನೆ ನೆನಪಿದೆ? ಅದೆಲ್ಲ ಇದೊಂದು ನಾಟಕ ಆಯಿತು, ಅಲ್ಲಿ ನಮ್ಮ ತಂದೆ ಪಾಠ ಮಾಡಿದ್ರು, ಅದೊಂದು ಜ್ಞಾಪಕ ಇದೆ. ಆಮೇಲೆ ಇವನು ಕಮಲ್ನಾಥ್ ಇರೋದಲ್ಲಪ್ಪ, ಅದೊಂದು ಜ್ಞಾಪಕ ಇದೆ. ಅವಾಗ ತಮ್ಗೆ ಎಷ್ಟು ಸರ್ ವಯಸ್ಸು? 6-7 ಅಷ್ಟೇ. 7ನೇ ಕ್ಲಾಸ್ವರೆಗೂ ಇಲ್ಲೇ ಓದಿ, 7ನೇ ವಯಸ್ಸುವರೆಗೂ ಇಲ್ಲಿ ಓದಿದ್ದು. ಆಮೇಲೆ ನಮ್ಮದು ದ್ರಾಕ್ಷಿ ತೋಟ ಇತ್ತು, ದ್ರಾಕ್ಷಿ ತೋಟ ಇಲ್ಲಿಂದಲ್ಲ, ಆ ತೋಟಕ್ಕೆ ಹೋಗಿದ್ದು ಜ್ಞಾಪಕ ಇದೆ. ಜಾತ್ರೆಗೆ ಬರ್ತಾರೆ ನಮ್ಮ ತಂದೆ, ರೆಗ್ಯುಲರ್ ಆಗಿ ಇದಕ್ಕೆ ಬರೋದು ಅಮಾವಾಸ್ಯೆಗೆ. ನಾವು ಏನಿದ್ರು ಸರ್, ಈಗ ನಾವು ಸರ್ಕಾರದಲ್ಲಿ ಸಚಿವರಾದರೂ ಸಹ ಹಲವು ಹುದ್ದೆಗಳನ್ನು ಅಲಂಕರಿಸಿದ್ರಿ. ತಮ್ಮೂರಿನಲ್ಲಿ ಯಾವಾಗಲೂ ಬಂದಿರೋದು, ಇಲ್ಲಿ ಒಂದು ಈ ಶಾಲೆಗಳನ್ನ ಇದನ್ನ ರೆಡಿ ಮಾಡೋದೆಲ್ಲ ಮಾಡಿದ್ರು. ಇನ್ನೂ ಒಂದಷ್ಟು ಶಾಲೆಗಳು ಇದೇ ಥರ ಸಮಸ್ಯೆಗಳಿದೆ ಸರ್ ತಾಲೂಕಲ್ಲಿ. ಕೈಗಾರಿಕಾ ಪ್ರದೇಶ ಕೂಡ ಇದೆ, ಅದನ್ನು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈಗ ನಮ್ಮ ಕ್ಷೇತ್ರದ ಮಟ್ಟಿಗೆ ಎಲ್ಲ ನಾನು ಮಾಡಿದ್ದೀನಿ. ಆಮೇಲೆ ನಾನು ಓದಿದ್ದ ಹೊಂಬೇಗೌಡ ಶಾಲೆ ಇದೆಯಲ್ಲ, ಆ ಸಂಸ್ಥೆಯ ಗರ್ಲ್ ಸ್ಕೂಲು 1.5 ಕೋಟಿ ಆಯ್ತಾ ಪಾಪ, ಅದು 1.5 ಕೋಟಿ ಆಯಿತು, ಪೂರ್ತಿ ರಿನೋವೇಷನ್ ಮಾಡಿಕೊಟ್ವಿ. ಆಮೇಲೆ ನಮ್ಮ ಮಗಳ ಕಾನ್ಸ್ಟನ್ಸಿನಲ್ಲಿ ಬೈರಸಂದ್ರ ಶಾಲೆ, ಗುರಪ್ಪನಪಾಳ್ಯ ಶಾಲೆ, ಆಮೇಲೆ ಮಾರೇನಹಳ್ಳಿ 3 ಶಾಲೆ ಎಲ್ಲ ಮಾಡರ್ನೈಸ್ ಮಾಡಿಕೊಟ್ಟಿದ್ವಿ. ಆಮೇಲೆ ಆಯಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಹೊಸ ಬಿಲ್ಡಿಂಗ್ ಮಾಡಿದ್ದು, ಫೌಂಡೇಶನ್ ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಇದೆ. ಈಗ 1ನೇ ಕ್ಲಾಸು ಪ್ರಾರಂಭ ಆದಮೇಲೆ ಕಂಪ್ಯೂಟರ್ಸ್ ಹಾಕ್ತೀವಿ. ಆಮೇಲೆ ಟಾಯ್ಲೆಟ್ಸು ಎಲ್ಲ ಇದು ನೋಡಿದ್ರಲ್ಲ, ಕಾಂಪೌಂಡ್ ಇದೆ, ಮೇಲ್ಗಡೆ ಪ್ಲೇ ಹೋಮ್ ಇದೆ, ಅಲ್ಲಿ ಚಿಲ್ಡ್ರನ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕ್ತಾರೆ. ಒಂದು 4-5 ದಿವಸ ಆಗುತ್ತೆ, ಅಥವಾ 1 ವಾರ ಆಗ್ಬೋದು. ಮತ್ತು ಬಿಸಿ ಊಟನೂ ಸಹಜವಾಗಿ ಪ್ರಾರಂಭ ಆದಮೇಲೆ ಅದು ಕೂಡ ಬರುತ್ತೆ. ಆಮೇಲೆ ಶಾರ್ಟೇಜ್ ಆದರೆ ಟೀಚರ್ಸು ನಾವೇ ಕೊಟ್ಕೊಳ್ತೀವಿ, ಶಾರ್ಟೇಜ್ ಟೀಚರ್ಸು. ಮಕ್ಕಳ ದಾಖಲಾತಿಗೆ ವಿಶೇಷ ಆಂದೋಲನ ಏನಾದ್ರು ಮಾಡಿದ್ದೀವಿ? ಮಾಡ್ತಾ ಇದ್ದಾರೆ, ಇವರೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ LKG UKGಗಂತೂ ಸಫಿಷಿಯೆಂಟಾಗಿ ಜನ ಬರ್ತಾರೆ. ನಮ್ಮೂರಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಬರ್ತಾರೆ. ಆನೇಕಲ್ ತಾಲೂಕಿನ ಜನತೆ ಪರವಾಗಿ ಇತ್ತೀಚೆಗೆ ಈ ಕಡೆ ವೇರೋತ್ಸವವಾಗಿ ಸಾಕಷ್ಟು ಭಾರಿ ವಾಹನಗಳೆಲ್ಲ ಬರ್ತಿರ್ತಾರೆ. 2 ಸಮಸ್ಯೆ ಸರ್. ರಸ್ತೆ ಒಂದು ಆನೇಕಲ್ ಟೌನಿಂದ ಹೊರಗಡೆ ಬರೋದು ಗುಣಮಟ್ಟದ ರಸ್ತೆ. 2ನೇದು ಆ ರೈಲ್ವೆ ಗೇಟ್ ಸರ್, ದಿನಕ್ಕೊಂದು 10 ಸರ್ತಿ ಗಂಟೆ ಕಟ್ಟಲೆ ನಿಂತ್ಕೊಂಡು ಒಂದು ಸೋಮಣ್ಣವರು ರೈಲ್ವೆ ಮಿನಿಸ್ಟರ್ ಆದಾಗ ಫಸ್ಟ್ ಮೀಟಿಂಗಲ್ಲೇ ನಾನೇ ಬರ್ಕೊಟ್ಟಿದ್ದೆ. ನನಗೆ ಇಲ್ಲ ಆಗುತ್ತೆ, ಬರ್ಕೊಟ್ಟಿದ್ದೀನಿ. ಆದರೆ ಹತ್ತಿರ 1 ವರ್ಷ ಆಯಿತು ಸೋಮಣ್ಣವ್ರ ಮೀಟಿಂಗ್ ಆಗಿ, ರೋಡ್ ಓವರ್ ಬ್ರಿಡ್ಜ್. ಇತ್ತೀಚೆಗೆ ತಾವು ಅವರು ತಮ್ಮನ್ನು ಭೇಟಿ ಮಾಡಿದ್ರು? ಫೋನ್ ಮಾಡಿದ್ರು ಮೊನ್ನೆ. ನಾನು ದೆಹಲಿಗೆ ಹೋದಾಗ ಫೋನ್ ಮಾಡಿದೆ, ಅವ್ರು ಬೆಂಗಳೂರಲ್ಲಿದ್ದರು. ಸ್ಕೂಲ್ ಹತ್ರ ಏನೋ ಕನೆಕ್ಟಿಂಗ್ ಇದನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರೋಗ್ರೆಸ್ ಆಗಿದೆ ತೇರುಗಳಿಗೆ ಅಂತ ಹೇಳಿದ್ರೆ ತಮ್ಮ ಗಮನಕ್ಕೆ ಇರುತ್ತೆ. ಯಾವುದು? ಹುಸ್ಕೂರು ಹತ್ರ. ಹುಸ್ಕೂರ? ಹುಸ್ಕೂರ್ ಹತ್ರ ಹುಸ್ಕೂರು ಜಾತ್ರೆಗೆ ಬರುವಂತ ತೇರುಗಳು ಆಲ್ರೆಡಿ 2-3 ಸ್ಟಾಪ್ ಆಗಿದೆ. ಅದಕ್ಕೆ ತೇರು ಅಲ್ಲ, ಅದನ್ನೇನು ಪ್ರೋಗ್ರೆಸ್ ಆಗಿದೆ. ಈಗ ಒಂದು ತೇರು ಕಟ್ಟಬೇಕಾದ್ರೆ ಅದಕ್ಕೊಂದು ಎಲ್ಲ ಸೇಫ್ಟಿ ಇರುತ್ತೆ ಅಲ್ವಾ? ಅದು 40-50 ಅಡಿ ತೇರು ಕಟ್ಟಿದ್ರೆ ಏನೂ ಸಮಸ್ಯೆ ಆಗಲ್ಲ. ಕೆಲವರು ಪೈಪೋಟಿ ಮೇಲೆ 100, 120, 140, 150 ಅಡಿ ತೇರುಗಳು ಕಟ್ಟಿದ್ರು, ಬಿದ್ದೋಯ್ತು. ಅಲ್ಲಿ ಬಿತ್ತೋ ಇಲ್ವೋ, ಸತ್ತರು. ಆಮೇಲೆ ಆ ಪೇಷಂಟು ಕೆಲವರಿಗೆಲ್ಲ ಗಾಯ ಆಯಿತು. ಆ ಗಾಯ ಆದವ್ರನ್ನ ಅವರು ಅಲ್ಲಿ ಸತ್ತಂಥ ಇದು ತೇರು ಮುಂದೆ ಮುಂದಾಳ ಸ್ಥಾನ ತಗೊಂಡಿದ್ರಲ್ಲ, ಅವರು ಆ ಪರಿಹಾರನೂ ಕೊಟ್ಟಿರಪ್ಪ. ಜಾತ್ರೆ ನೋಡೋಕ್ಕೆ ಬೇಕಾದ ಜನ ಬಂದಿರ್ತಾರೆ, ಗಾಯ ಆಯಿತು, ಅವ್ರನ್ನೋಗಿ ನೋಡಬೇಕಲ್ಲ, ನೋಡಿಲ್ಲ. ಅದಕ್ಕೆ DC ಅವರಿಗೆ ಮಾತಾಡ್ತೀನಿ, ಒಂದು ಲಿಮಿಟ್ ಇಷ್ಟಡಿ, ಅದು ಸೇಫ್ಟಿಗೆ ಎಷ್ಟಡಿ ಇರುತ್ತೋ ಅಷ್ಟಡಿ ಇದ್ದರೆ ಸಾಕಾಗ್ತದೆ.
ಈ ಪೈಪೋಟಿ ಮೇಲೆಲ್ಲ ಕಟ್ಟೋಕೋದ್ರೆ ಏನಾಗುತ್ತೆ? ಅನಿತಾ ಬಚ್ಚನ್ ಒಂದು ಸಲಹೆ ಸರ್, ಇಲ್ಲೋ ಪಟಾಕಿ ಅವಘಡ ಆದಾಗ ತಮಿಳ್ನಾಡು ಹುಡುಕೊಂಡೋಗಿ ದುಡ್ಡು ಕೊಟ್ಟರು ನಮ್ಮ ರಾಜ್ಯ ಸರ್ಕಾರದವರು. ನಮ್ಮಲ್ಲೇ ಕೆಂಗೇರಿಯವರು, ಆನೇಕಲ್ಲವರು ಈ ಉಸ್ಕೂರು ಜಾತ್ರೆಯಿಂದ ಇದಾದಾಗ ಇವತ್ತಿನವರೆಗೂ ಯಾರಿಗೂ ಪರಿಹಾರ ಕೊಟ್ಟಿಲ್ಲ. ನಾವು ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳು ನಮ್ಮ ಗಮನಕ್ಕೆ ಬಂದಿಲ್ಲ ಅದು. ನಾನು ಶಿವಣ್ಣವ್ರು ಏನಾದರೂ ಗಮನಕ್ಕೆ ಬಂದಿರಬೇಕಂತ ಇಲ್ಲ ಸರ್, ಇವರು ತಹಸೀಲ್ದಾರನ್ನೇ ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂತ ಹೇಳಿ ಡಿಕ್ಲೇರ್ ಮಾಡ್ಬಿಟ್ಟು ಸರ್. ಇವರೇನೆ ವರದಿನೇ ಹಂಗೆ ಮೊದಲನೇ DC ಅವರಿಗೆ ಹಂಗೆ ಹೇಳ್ಬಿಟ್ರು ಸರ್ ಇವರು. ಹಂಗಾಗಿ ಪರಿಹಾರ ಏನೂ ಕೊಡಲಿಲ್ಲ ಸರ್ ಅವರು. ಕೊಡಕ್ ಬರೋದೇ ಇಲ್ಲ ಅಂದ್ಬಿಟ್ರು ಸರ್. ತುಂಬಾ ಅಂದ್ರೆ ನಾವು 80 feet ಫಿಕ್ಸ್ ಮಾಡಿದ್ವಿ, ಅವರು 100 feet ಮಾಡಿದ್ರು ಅಂತ ಹೇಳ್ಬಿಟ್ಟು. ಈಗ 80 ಅಡಿ ಮೇಲೆ ಕಟ್ಟಬಾರ್ದು ಅಂತ ಹೇಳಿದರು. 80 ಅಡಿ ಮೇಲೆ ಯಾರು ಕಟ್ಟಿದ್ರು? ಮುಂದೆ ನಿಂತಿರ್ತಾರಲ್ಲ ಅವ್ರ ಕೈಲಾದರೂ ಪರಿಹಾರ ಕೊಡಿ. ಮಾಡಲೇ ಇಲ್ಲ ಸರ್ ಅದನ್ನು ತಹಸೀಲ್ದಾರರು ಕೂಡ. ಸರ್ ಆ್ಯಕ್ಚುಲಿ ತಪ್ಪು ತಿಳ್ಕೊಂಡಿಲ್ಲ, ಏರಿ ಎತ್ತಕ್ಕೆ ಹೋಗಿದ್ದರಿಂದ ಬಿದ್ದಿದ್ದಲ್ಲ ಸರ್ ಅದು. ಅವತ್ತು ವಿಪರೀತ ಗಾಳಿ ಮಳೆ ಬಂತು, ಇದ್ದಿದ್ದ ಕಾರಣ ವಾಲಿದೆ ಕರೆಕ್ಟ್. ಗಾಳಿ ಒಂದು ನಿಮಿಷ, ಗಾಳಿ ಇರಲಿ ಮಳೆ ಇರಲಿ ಅಥವಾ ಇನ್ನೇನಾದರೂ ರಸ್ತೆ ಸರಿ ಇಲ್ಲದೆ ಇರ್ಬೋದು, ಬೀಳಬಾರ್ದು. ಅಷ್ಟು ಹೈಟ್ ಇರಬೇಕು ಅಲ್ವಾ? ಅವ್ರು ಎಷ್ಟು ಹೇಳ್ತಾರೆ ಅಷ್ಟೇ ಕಟ್ಟಬೇಕು. ಅದಕ್ಕೆ ಮೇಲೆ ಕಟ್ಟಕ್ಕೆ ಹೋದರೆ ಈ ರೀತಿ ಅನಾಹುತಿಗಳಾಗುತ್ತೆ. ಆಮೇಲೆ ತೇರಲ್ಲಿ ದೊಡ್ಡ 100 ಅಡಿ ತೇರು ಕಟ್ಬಿಟ್ರೆ ಅದರಲ್ಲೇ ದೊಡ್ಡದೇನು ಬರೋದಿಲ್ಲ. ಏನು ಭಕ್ತಿ ಇಂಪಾರ್ಟೆಂಟು ಅಲ್ವಾ? ಭಕ್ತಿಯಿಂದ ಅದೊಂದು 40 ಅಡಿನೋ 30 ಅಡಿನೋ 50 ಅಡಿನೋ ತೇರು ಕಟ್ಟಿ ಮಾಡಿ. ಈ ನಮ್ಮೂರಲ್ಲಿ ಕಟ್ತಾರೆ ಎಷ್ಟು 50 ಎಷ್ಟಪ್ಪ? ಅಷ್ಟು 60 ಅಡಿನೇ. ದೇಶದ ಗಳಿಗೆ ಒಬ್ಬರೇ ಸಚಿವರು ಹೇಳಿದ್ದು, ಪಾಕಿಸ್ತಾನ ಬುದ್ಧಿ ಕಲಿಸಬೇಕು, ನೆರೆ ರಾಷ್ಟ್ರಗಳು ಭಯೋತ್ಪಾದಕರನ್ನ ಇದು ಮಾಡೋದನ್ನ ಮಟ್ಟ ಹಾಕಬೇಕು ಅಂತ ಕಾಂಗ್ರೆಸ್ಸಿಂದ ಏಕೈಕ ಸಚಿವರು ತಾವು ದನಿ ತೆಗೆದ್ರಿ ಸರ್. ಅದು ಯಾವ ಹಂತದಲ್ಲಿದೆ? ಈಗೇನು POK ಸಿಗತ್ತಾ ಅಥವಾ POK ಬಿಟ್ಬಿಟ್ಟು ಮತ್ತೆ ಹಂಗೆ ರಾಜಕಾರಣ ಮಾಡ್ತಾರೆ? ಈಗ ಆವತ್ತಿಗೆ ಯುದ್ಧ ಮಾಡಬೇಕಾಗಿತ್ತು, ನಿಲ್ಲಿಸಬಾರ್ದಿತ್ತು ಅಂತ ನನ್ನ ಅಭಿಪ್ರಾಯ. ಈಗೇನಾಗಿದೆ, ಭಾಳ ದಿನ ಆಗೋಯಿತು. ಈಗ ಆ ವಿಚಾರ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಭಾಳ ದಿನ ಆಗೋಯ್ತಾ ಈಗ ಬುದ್ಧಿ ಕಲಿಸ್ಬೇಕಾಯಿತು. ಆಮೇಲೆ ಯಾವಾಗಲೂ ನಮ್ಮ ವಿರೋಧಿ ಕೈ ಸಿಕ್ಕಿದಾಗ ಬಾರಿಸ್ಬೇಕು. ಕೈ ಸಿಕ್ಕಿದಾಗ ಬಾರಿಸ್ಬೇಕಾಗಿತ್ತು. ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಯಾರು ಟ್ರಂಪು? ಸುಮ್ಮನೆ ಟ್ರಂಪ್ ಮಾತು ಕೇಳಿಕೊಂಡು ಅವ್ರ ಮೇಲೆ ಇದಾಯಿತು. ಟ್ರಂಪ್ ಮಾತು ಕೇಳ್ಕೊಂಡು ನಾವು ಯುದ್ಧ ನಿಲ್ಸಿದ್ದು ತಪ್ಪು ಅಂತ ನನ್ನ ಅಭಿಪ್ರಾಯ. ನಮಗೇನು ನಮ್ಮ ಯೋಧರ ಬಗ್ಗೆ, ಇಡೀ ದೇಶ ಅವ್ರ ಬಗ್ಗೆ, ಅವರ ಶಕ್ತಿ ಬಗ್ಗೆ, ಅವರ ಸಾಮರ್ಥ್ಯದ ಬಗ್ಗೆ ಎಲ್ಲ ದೇಶದ ಜನತೆಗೆ ಗೊತ್ತಿದೆ. ಆದರೆ ಇದರಲ್ಲಿ ಸೈನಿಕರಿಗಿಂತಲೂ ಜಾಸ್ತಿ ಬೇರೆ ಬೇರೆಯವರೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಎಲ್ಲ ಪಕ್ಷಗಳು, ನಮ್ಮ ಪಕ್ಷ ಅಂತಲ್ಲ. ಸೈನ್ಯದ ವಿಚಾರದಲ್ಲಿ ಯಾರು ಕೂಡ ಇಂಟರ್ಫಿಯರ್ ಮಾಡೋಕ್ಕೆ ಹೋಗಬಾರ್ದು. ಸಂಪೂರ್ಣ ಸ್ವಾತಂತ್ರ್ಯ ಸೈನ್ಯಕ್ಕೆ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಶೆಟ್ಟಿಹಳ್ಳಿ, ನಮ್ಮ ಹೆಸರು ವನಿತಾ ಅಂತ. ನಾವು ಶೆಟ್ಟಿಹಳ್ಳಿ ಮರ್ಸೂರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀವಿ. ಮರ್ಸೂರು ಗ್ರಾಮ ಪಂಚಾಯತಿಯಿಂದ 20 ಜನ ಸದಸ್ಯರು ಇದ್ದಾರೆ. ಶೆಟ್ಟಿಹಳ್ಳಿಯಲ್ಲಿ ಹಳೆ ಸ್ಕೂಲು ಸ್ವಲ್ಪ 7-8 ವರ್ಷ ಆಗಿತ್ತು, ಅದು ಶಿಥಿಲ ಆಗಿ. ಅದು ಯಾರೋ ಚೆನ್ನಾಗಿ ಮಾಡ್ತಾಯಿದ್ರು. ಒಂದು ಸಾರ್ ಬರ್ತಾಯಿದ್ರು ನಮ್ಮವರೇ ಹಳೆ ಊರಿಂದ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅವರು ಎಲ್ಲಿ ಮಕ್ಕಳ ಬಗ್ಗೆ ಕೇಳಿದ್ರೆ ಅಲ್ಲೆಲ್ಲ ಹೇಳ್ತಾಯಿದ್ರು ಹುಡುಗರು. ಆ ಥರ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ರು. ನವೋದಯಾಗೆಲ್ಲ 1 ವರ್ಷಕ್ಕೆ ಒಬ್ಬರು ಇಬ್ಬರಾದರೂ ಸೆಲೆಕ್ಟ್ ಆಗ್ತಾಯಿದ್ರು. ಆ ಥರ ಓದಿಸ್ತಾಯಿದ್ರು ಸರು. ಅಂದರೆ ತುಂಬ ಸ್ಟ್ರಿಕ್ಟ್ ಇದ್ದರು ಅವರು. ಆಮೇಲೆ ಮತ್ತೆ ಯಾರೋ ಮೇಡಮ್ನ ಹಾಕಿದ್ರು. ಅವರು ಸ್ವಲ್ಪ ಪ್ರಾಬ್ಲಮ್ ಆಗಿ ತಿರೋದ್ರು. ಮೇಡಮ್ ಬಂದರು. ಅವರು ತುಂಬ ತಡವಾಗಿ ಬರೋದು ಸ್ಕೂಲ್ಗೆ. ಅವ್ರ ಟೈಮ್ ಸರಿಯಾಗಿ ಬರ್ತಾ ಇರಲಿಲ್ಲ. ಅದಕ್ಕೆ ಯಾರೋ ಪೇರೆಂಟ್ಸು ಎಲ್ಲ ಕಾನ್ವೆಂಟ್ಗಳಿಗೆ ಕಳಿಸ್ಬಿಟ್ರು. ಅವಳು ಸ್ಕೂಲು ಬಾಗಿಲು ಹಾಕಿದ್ರು. ಅದಕ್ಕೆ ಅದು ಎಲ್ಲ ಹಳೇದಾಗಿತ್ತು, ನೆಂದು ತುಂಬ ಹಳೇದಾಗಿ ಬಿದ್ದೋಗಿತ್ತು. ಅದಕ್ಕೆ ನಾವು ತುಂಬ ವರ್ಷಗಳಿಂದ ಪ್ರಭಾಕರಣ್ಣ ಅವರು ಅಧ್ಯಕ್ಷರಾಗಿದ್ದರು. ಆವಾಗೆಲ್ಲ ಜಿಲ್ಲಾ ಪಂಚಾಯತಿ ಕಡೆಯಿಂದ ಎಲ್ಲ ಸ್ವಲ್ಪ ಇದು ಮಾಡಿದರು. ಯಾರೂ ನಮ್ಮ ಸಹಕಾರಕ್ಕೆ ಬಂದಿರಲಿಲ್ಲ. ಈಗ ನಾವು ಪಂಚಾಯತಿ ಕಡೆಯಿಂದ ಸ್ವಲ್ಪ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಅಣ್ಣವ್ರನ್ನ ಕೇಳಿದ್ದಕ್ಕೆ ರಾಮಲಿಂಗಾರೆಡ್ಡಿ ಸರು ನಾವು ಕಟ್ಟಿಸ್ತೀವಿ ಅಂತ ಅವರು ಮುಂದೆ ಬಂದು ಎಲ್ಲ ಮಾಡಿಕೊಟ್ಟಿದ್ದಾರೆ. ಗಣೇಶ್ ಬಾಬು ಅಂತ ಅವರು ಇಲ್ಲಿ ಕಾಂಟ್ರಾಕ್ಟ್ರ್ ಕೊಟ್ಟಿದ್ದರು. ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಾವು ಅವರು ಬಂದ್ರೇನು ನಾವು ಇಲ್ಲಿ ತುಂಬ ನಮ್ಮ ಮನೆ ಅಂತ ನೋಡಿಕೊಂಡು ನಾವು ನಮ್ಮ ಮಗ ವಿವೇಕ್ ಅವನು ಕಾಲೇಜಿಗೆ ಹೋಗಿ ಬಂದರೆ ಸ್ಕೂಲ್ ನೋಡೋದು ಆ ಥರ ಇಂಟ್ರೆಸ್ಟಾಗಿ ಮಾಡ್ತಾಯಿದ್ದ. ಈಗ 2 ತಿಂಗಳಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಅದಕ್ಕೆ ನಾವು ಇಬ್ಬರು ಸ್ವಲ್ಪ ಇಲ್ಲೇ ಇರ್ತೀವಿ. ಈಗ ಸ್ವಲ್ಪ ಎಲ್ಲ ಕೆಲಸ ಮುಗ್ದಿದೆ.
ತುಂಬ ಚೆನ್ನಾಗಿ ನೀಟಾಗಿ ಆಗಿದೆ. ಹೋದ ವರ್ಷವೇ ಸ್ಟಾರ್ಟ್ ಆಗಬೇಕಾಗಿತ್ತು, ಸ್ವಲ್ಪ ಕೆಲಸ ತಡವಾಯಿತು, ಅದಕ್ಕೆ ಹೋದ ವರ್ಷ ಸುಮ್ಮನೆ ಆಗಿ ಈ ವರ್ಷ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಕೀ ಫೌಂಡೇಶನ್ ಕಡೆಯಿಂದ ಅವರು LKG UKGನೂ ಮಾಡಿದ್ದಾರೆ. ಅವರು ಶಿವಣ್ಣ ಸರ್ ಅವ್ರ ಕಾಂಟ್ಯಾಕ್ಟಲ್ಲಿ ನಮಗೆ ಅವ್ರು ಬಂದು ನಾವು ಮಾಡ್ತೀವಿ ಅಂತ ಅವ್ರಿಗೆ ರೂಮ್ ಕೊಡಿ ಅಂತ ಕೇಳಿದ್ದಾರೆ. ಅವ್ರಿಗೂ ಎಲ್ಲ ಸಹಕಾರ ಕೊಡ್ತೀವಿ. 4 ಫಸ್ಟ್ ಫ್ಲೋರಲ್ಲಿ ಒಂದು 4 ರೂಮ್ ಇದೆ, ಮೇಲೆ 2 ಕ್ಲಾಸು ತುಂಬ ದೊಡ್ಡ ರೂಮ್ ಇದೆ. ಅದ್ರ ಮೇಲೆ ಆಟ ಆಡೋದಕ್ಕೆ ಪ್ಲೇಗ್ರೌಂಡ್ ಮಾಡಿ ಎಲ್ಲ ಸೀಟ್ ಹಾಕಿ ಆಚೆ ಕಡೆ ಎಲ್ಲ ಗ್ರಿಲ್ ಹಾಕಿ, ಮೇಲೆ ಅಲ್ವಾ ಬಿದ್ದೋದ್ರೆ ಮಕ್ಕಳು ಅಂತ ಎಲ್ಲ ಗ್ರಿಲ್ ಹಾಕಿ ಸೇಫ್ಟಿ ಕೊಟ್ಟು ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ಪ್ರೇಯರ್ ಮಾಡೋದಕ್ಕೆ, ಊಟ ಬಂದರೆ ಮಕ್ಕಳು ಊಟ ತಿನ್ನೋದಕ್ಕೆ ಜಾಗ ಇಲ್ಲದ ಕಾರಣ ಕೆಳಗಡೆ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಮೇಲೆ ಮಾಡಿದ್ದೀವಿ. ಇಲ್ಲಿ ಟಾಯ್ಲೆಟು ಎಲ್ಲ ಅನುಕೂಲ ಇದೆ. ಇನ್ನು ಬೇರೆ ಏನು ಸಹಕಾರ ಬೇಕು ಅಂದರೆ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಈ ದಿನ ನಮ್ಮ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶೆಟ್ಟಹಳ್ಳಿ ಗ್ರಾಮದಲ್ಲಿ ಸುಸಜ್ಜಿತವಾದ ಒಂದು 4 ಅಂತಸ್ತಿನ ಶಾಲಾ ಕಟ್ಟಡಕ್ಕೆ ತಾವೆಲ್ಲ ನಮ್ಮ ರಾಮಲಿಂಗಾರೆಡ್ಡಿಯವ್ರ ಜೊತೆ ಒಂದು ಪ್ರೆಸ್ ಮೀಟ್ ಬಂದಿದ್ದೀರಾ. ನಿಮಗೆಲ್ಲರಿಗೂ ಅಭಿನಂದನೆಗಳು ತಿಳಿಸ್ತಾ, ನಮ್ಮೂರಲ್ಲಿ ನಮಗೆ ಇದೊಂದು ಕನಸಿತ್ತು. ಸುಮಾರು 7-8 ವರ್ಷಗಳ ಹಿಂದೆ ಇದು ಶಾಲೆ ನಿಂತೋಯ್ತು ಕೆಲವು ಬೇರೆ ಬೇರೆ ಕಾರಣಗಳಿಂದ. ಅದನ್ನು ನಾನೀಗ ಸುಮಾರು 3 ಬಾರಿ ಈ ಗ್ರಾಮದ ಸದಸ್ಯರಾಗಿ, ನಮ್ಮ ಮಿಸಸ್ 1 ಬಾರಿ, ನಾನು 2 ಬಾರಿ ಸದಸ್ಯರಾಗಿ, 1 ಬಾರಿ ಅಧ್ಯಕ್ಷರಾಗಿ, ಮತ್ತು ಈಗ ಸದಸ್ಯರಾಗಿ ಈ ಒಂದು ಶಾಲೆ ನಿರ್ಮಾಣ ಮಾಡಲೇಬೇಕು ಅಂತೇಳಿ ನನಗೊಂದು ಕನಸಿತ್ತು. ಅದನ್ನು ನಾವು ಜಿಲ್ಲಾ ಪಂಚಾಯತಿ ಕಡೆಯಿಂದ ಏನಾದರೂ ಸ್ವಲ್ಪ ಫಂಡ್ಸ್ ತಗೊಂಡು ಜಿಲ್ಲಾ ಪಂಚಾಯತಿ ಮೆಂಬರ್ಗೆ ಹೇಳಿದ್ದೆ. ಅವರು ಅದಕ್ಕೆ ಸಹಕಾರ ಕೊಟ್ಟಿಲ್ಲ 2016-17ರಲ್ಲಿ. ಸರಿ, ನನಗೂ ಅವ್ರಿಗೂ ಒಂದು ಸ್ವಲ್ಪ ಜಗಳನೇ ಆಯಿತು ಈ ವಿಚಾರವಾಗಿ. ಸರ್, ಅದು ಬಿಟ್ಟಾಕಿ ಅಂತೇಳಿ ನಾವೇ ಗ್ರಾಮ ಪಂಚಾಯತಿ ವತಿಯಿಂದ ಮಾಡೋಣ ಅಂಥೇಳಿ 2 ಬಾರಿ ನಾನು ಅದಕ್ಕೆ ಪ್ರಯತ್ನ ಪಟ್ಟೆ. ಕೆಲವೊಂದು ಕಾರಣಗಳಿಂದ ಅದು ಮುಂದುವರಿಲಿಲ್ಲ. ಅಷ್ಟರಲ್ಲಿ ಮತ್ತೆ ನಾನು ಅಧ್ಯಕ್ಷನಾದವಾಗ ಏನಾದರೂ ಮಾಡೋಣ ಅಂತ ಪ್ರಯತ್ನ ಪಟ್ಟೆ. ಸರಿ, ಅಷ್ಟೊತ್ತಿಗೆ ನಮ್ಮ ಸಾಹೇಬರು, ಇಲ್ಲ ನಾನೇ ಒಂದು ಚೆನ್ನಾಗಿ ಮಾಡಿಕೊಡ್ತೀನಪ್ಪ, ನೀವ್ಯಾರು ಏನೋ ಅದಕ್ಕೇನು ಪ್ರಯತ್ನ ಪಡಬೇಡ್ರಿ, ಸ್ವಲ್ಪ ದಿವಸ ಇರಿ ಅಂತೇಳಿ ಅವರೇ ಸ್ವಲ್ಪ ಇದು ಮಾಡಿದ್ರು. ಈಗ ಸುಮಾರು 1.5 ವರ್ಷ ಆಯಿತು ಇದು ಸ್ಟಾರ್ಟಾಗಿ. ಅವರು ಈಗ ದಿನ ನಮ್ಮ ಹತ್ರ ಒಂದಿಲ್ಲ ಎಂದ ಸಹ ಒಂದು ವಾರಕ್ಕೆ 2 ಸತಿ 3 ಸತಿ ಬರ್ತಾ ಇರ್ತಾರೆ, ಹೋಗ್ತಾಯಿದೆ. ಅವರು ಇದು ಹುಟ್ಟಿದ ಒಂದು ಗ್ರಾಮ. ಇವತ್ತು ಅವರು ಓದಿದಂಥ ಶಾಲೆ ಈಗಾಗಲೇ ನಿಮ್ಮೆಲ್ಲರ ಗಮನಕ್ಕೆ ಬಂದಿದೆ. ನಾನು ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು ಇಲ್ಲಿ ಓದಿದೆ ಅಂತೇಳಿ ಅವರೇ ನಿಮ್ಮ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು. ಈಗ ಅವರು ಪಾಪ ಪ್ರಯತ್ನ ಪಟ್ಟು ಎಲ್ಲ ಕಂಪ್ಲೀಟಾಗಿ ಅವ್ರದ್ದೇ ಒಂದು ಉಸ್ತುವಾರಿಯಲ್ಲಿ ಈ ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ಅಣ್ಣವರೇ, ಬೇರೆ ಯಾರೂ ಅಲ್ಲ, ಈ ಊರಿನ ಸುಪುತ್ರರು. ನಮಗೂ ಬೇಕಾದಷ್ಟು ಸಹಕಾರ ಕೊಟ್ಟಿದ್ದಾರೆ. ಈಗ ನನಗೆ ಸುಮಾರು ಒಂದು 25 ಲಕ್ಷ UGD ಮಾಡಬೇಕಂತೇಳಿ ಶೆಟ್ಟಹಳ್ಳಿನಲ್ಲಿ ಒಂದು 25-26 ಲಕ್ಷ ಒಂದು ಬಾರಿ ವಿಧಾನ ಪರಿಷತ್ ಸದಸ್ಯರದ ಅನುದಾನ ಕೊಟ್ಟಿದ್ದರು. ಮತ್ತು ಫಸ್ಟು ನಾನು 15ರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾದವಾಗ ಮೊದಲನೇ ಬಾರಿಗೆ ನಾನು ಸದಸ್ಯನಾದ ಒಂದೇ ತಿಂಗಳಲ್ಲಿ 10 ಲಕ್ಷ ರೂಪಾಯಿ ಒಂದು ಕುಡಿಯುವ ನೀರಿನ ಘಟಕಕ್ಕೆ ಅಂತೇಳಿ ಕೊಟ್ಟರು. ಅದು ನಾನೇ ಅಭಿವೃದ್ಧಿಪಡಿಸಿದ್ದೀನಿ. ಇವತ್ತು ನೀಟಾಗಿ ಅದನ್ನು ಮೇಂಟೈನ್ ಮಾಡ್ತಾಯಿದ್ದೀನಿ, ಓಡ್ತಾ ಇದೆ, ಯಾರಿಗೂ ಏನು ಸಮಸ್ಯೆ ಇಲ್ಲ. ಈ ರೀತಿ ನಮ್ಮ ಸಾಹೇಬರು ಎಲ್ಲದಕ್ಕೂ ನಮ್ಮೂರಿನವ್ರಿಗೆ ಯಾವುದಕ್ಕೆ ಏನು ಕೊರತೆ ಇಲ್ಲದಂಗೆ ನೋಡ್ಕೋತಾ ಇದ್ದಾರೆ. ಅವ್ರಿಗೆ ಬಿಲ್ಡಿಂಗ್ ಇದೆ. ವಿದ್ಯಾರ್ಥಿಗಳು ಈಗಾಗಲೇ ಒಂದು 10-12 ಜನ ಮಕ್ಕಳು ಈಗ ಅಡ್ಮಿಷನ್ ಆಗಿದ್ದಾರೆ. ಮೇಡಮ್ನವರು BO ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಈಗ ಒಬ್ಬ ಮೇಡಮ್ನವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಈಗ ಇನ್ನೊಬ್ಬರು ಬೇಕಾಗುತ್ತೆ. ಅದಕ್ಕೆ ನಮ್ಮ ಸಾಹೇಬರು ರಾಮಲಿಂಗಾರೆಡ್ಡಿಯವರು ಏನೋ ನಾನೇ ಬೇಕಾದರೆ ಇನ್ನೂ ಒಂದು ಟೀಚರ್ನ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಕೀ ಎಜುಕೇಷನ್ ಫೌಂಡೇಶನ್ ಅಂತ ಅವರು ಈಗ ಬಂದು ಆಲ್ರೆಡಿ UKG ಮತ್ತು LKG ಇಂಗ್ಲೀಷ್ ಮೀಡಿಯಮ್ ಶಾಲೆಯಲ್ಲಿ ನಾವೇ ಟೀಚರ್ನ ಕೊಟ್ಟು, ಒಬ್ಬ ಅಸಿಸ್ಟೆಂಟನ್ನು ಕೊಟ್ಟು, ನಾವು ಶಾಲೆ ಅವ್ರಿಗೆ ಪೇಮೆಂಟ್ಸ್ ಎಲ್ಲ ಕೊಟ್ಟು ನಾವು ಮಾಡ್ತೀವಿ ಅಂತೇಳಿ ಬಂದಿದ್ದಾರೆ. ಈಗ ಅವ್ರ ಹತ್ರನೂ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಮಾತಾಡಿದ್ದಾರೆ. ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೇನೆ. ಮತ್ತು ಈ ರೀತಿ ಅನೇಕ ಒಂದು ಕಾರ್ಯಕ್ರಮಗಳನ್ನು ಮುಂದೇನೂ ಈ ಕಂಪನಿಗಳವರಾಗಲಿ ಅಥವಾ ಬೇರೆ ಬೇರೆ ಇವರಾಗಲಿ ಮಾಡಲಿ, ಎಲ್ಲ ಕಡೆ ಸರ್ಕಾರಿ ಶಾಲೆಗಳು ಚೆನ್ನಾಗಾಗಲಿ ಅಂತ ನಮ್ಮ ಉದ್ದೇಶ. ಶುಕ್ರವಾರ 30ನೇ ತಾರೀಕು ಇದೇ ತಿಂಗಳು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಇದನ್ನು ನಮ್ಮ ಸಾಹೇಬರು ನಿರ್ಮಾಣ ಮಾಡಿದಂಥ ಕಟ್ಟಡದ ದಾನಿಗಳು ಆದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರು ಉದ್ಘಾಟನೆ ಮಾಡ್ತಾಯಿದ್ದಾರೆ. ನಮ್ಮ ಶಾಸಕರು
ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಎಲ್ಲ ನಮ್ಮ ಊರಿನ ಸಮಸ್ತ ಗ್ರಾಮಸ್ಥರು ಹಾಗೂ ಎಲ್ಲ ಮಾಧ್ಯಮ ಮಿತ್ರರು ಶುಕ್ರವಾರ 10 ಗಂಟೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳ್ತಾ ಯಶಸ್ವಿಗೊಳಿಸಿ ಅಂತ ಹೇಳ್ತಾ ನನ್ನ 2 ಮಾತನ್ನು ನಾನು ಮುಗಿಸ್ತೆ. ಲಾಸ್ಟ್ ಟೈಮು ನಾವು ಒಂದು ಮಹಿಳೆಯರಿಗೆ ಈಗಾಗಲೇ 3 ಬಾರಿ ನಮ್ಮೂರಲ್ಲಿ ತರಬೇತಿ ಕೊಟ್ಟಿದ್ದೇವೆ. 2 ಬಾರಿ ನಾನು ಅಧ್ಯಕ್ಷನಾಗಿದ್ದವಾಗ ತರಬೇತಿ ಕೊಟ್ಟು ಅವ್ರಿಗೆಲ್ಲ ಟೈಲರಿಂಗ್ ಮಿಷಿನ್ಗಳು ಕೊಟ್ಟಿದ್ದೇನೆ. ಸುಮಾರು 38-40 ಜನಕ್ಕೆ. ಬೇರೆ ಬೇರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬೇರೆ ಬೇರೆ ಕಡೆಯೂ ನಾವು ನಾಯನಗರಹಳ್ಳಿಯಲ್ಲಿ ಒಂದು ತರಬೇತಿ ಮಾಡಿದ್ವಿ, ಬಂಡಾಪುರದಲ್ಲಿ ಒಂದು ತರಬೇತಿ ಮಾಡಿದ್ವಿ, ಮರಸೂರಲ್ಲೂ ಒಂದು ತರಬೇತಿ ಮಾಡಿದ್ದೀವಿ. ಅವರಿಗೆಲ್ಲ ಮಿಷಿನ್ಸ್ ಕೊಟ್ಟಿದ್ದೀವಿ. ಈಗ ಮತ್ತೆ ಮೊನ್ನೆ ಒಂದು ಬಾರಿ ತರಬೇತಿ ಆಗಿದೆ, ಕೊನೆ ಬಾರಿ. ಈಗ ಅದಕ್ಕೆ ಮಿಷಿನ್ಸು ಕೊಡೋದಕ್ಕೆ ತಂದಿಟ್ಟಿದ್ದೀವಿ. ಪಂಚಾಯತಿ ಕಡೆಯಿಂದನೇ ತರಿಸ್ಕೊಟ್ಟಿದ್ದಾರೆ. ಈಗ ಅದನ್ನು ನಾಳೆ 30ನೇ ತಾರೀಕು ಶುಕ್ರವಾರ ಈ ಕಾರ್ಯಕ್ರಮದ ಜೊತೆಯಲ್ಲಿ ಅದನ್ನು ಹೊಲಿಗೆ ಯಂತ್ರಗಳನ್ನು ಕೊಡೋ ಅಂಥ ಒಂದು ಕಾರ್ಯಕ್ರಮ ಇದೆ. ಎಲ್ಲರಿಗೂ ನಾನು ಈಗ ವಿನಂತಿಸ್ತಾ ಇದ್ದೇನೆ, ಎಲ್ಲ ಯಾರ್ಯಾರು ತರಬೇತಿ ಮಾಡಿದ್ರು ಅವರೆಲ್ಲರೂ ಬಂದು ತರಬೇತಿ ಹೊಲಿಗೆ ಯಂತ್ರಗಳನ್ನು ಪಡಿಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ. ಎಲ್ಲರೂ ಬನ್ನಿ, ಕಾರ್ಯಕ್ರಮ ಯಶಸ್ವಿಯಾಗಲಿ. ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಇದಕ್ಕೂ ನಮಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು. ಅವ್ರಿಗೆಲ್ಲರಿಗೂ ಅಭಿನಂದನೆ ತಿಳಿಸ್ತಾ ನಾಳೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಲಿ. ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರು ಸಹ ಈ ಒಂದು ಶಾಲಾ ಕಟ್ಟಡ ನಿರ್ಮಾಣದಲ್ಲಿ ಕೊನೆ ಬಾರಿಗಾದರೂ ಅವರು ಎಲ್ಲ ಒಂದು ಸಹಕಾರ ಕೊಟ್ಟು ಹೋಗಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಮಾತನ್ನು ನಾನು ಮುಗಿಸ್ತಾ ಇದ್ದೆ.